ಕನ್ನಡ ಚಿತ್ರರಂಗದ ಹೆಸರಾಂತ ನಟ ನಿರ್ದೇಶಕ ದ್ವಾರಕೀಶ್ರ ಸೊಸೆ ಈಗ ಬೇಡದ ವಿಷಯಕ್ಕೆ ಸದ್ದು ಮಾಡ್ತಿದ್ದಾರೆ. ಚೀಟಿ ಹೆಸರಲ್ಲಿ ಲಕ್ಷ ಲಕ್ಷ ಹಣ ಮೋಸ ಮಾಡಿದ್ದಾರೆ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ದ್ವಾರಕೀಶ್ ಅವ್ರ ಸೊಸೆ ಅಂತ ಹೇಳ್ಕೊಂಡು ಬಂದು ಸುಮಾರು ಜನಕ್ಕೆ ಚೀಟಿಂಗ್ ಮಾಡಿದ್ದಾರೆ. ಅಲೆಲೆಲೆ, ಅದೇನ್ ಸಿಟ್ಟು, ಅದೇನ್ ಆಕ್ರೋಶ. ಕೊಟ್ಟ ಕಾಸು ಕೇಳಿದ್ದಕ್ಕೆ ಮೇಡಮ್ ಅವ್ರು ಹೇಗ್ ರೊಚ್ಚಿಗೆದ್ದಿದ್ದಾರೆ ನೋಡಿ. ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕೂಡಿಟ್ಟು ಇವ್ರ ಹತ್ರ ಕೊಟ್ಟಿದ್ದಕ್ಕೆ ಪೊರಕೆ ಏಟು ಕೊಡ್ತಿದ್ದಾರೆ. ನಮ್ಮ ಹಣ ನಮಗೆ ಕೊಡಿ ಅಂದಿದ್ದಕ್ಕೆ ಹಿರಿಯ ನಟ ದ್ವಾರಕೀಶ್ ಸೊಸೆ ರಣಚಂಡಿಯಾಗಿದ್ದಾಳೆ. ಹಾಡ ಹಗಲಲ್ಲೇ ಬೀದಿಯಲ್ಲಿ ನಿಂತ್ಕೊಂಡು ಪೊರಕೆ ಏಟು ಕೊಟ್ಟಿದ್ದಾರೆ. ದ್ವಾರಕೀಶ್ ಸೊಸೆ ವಿರುದ್ಧ ಬಿತ್ತು ಚೀಟಿಂಗ್ ಕೇಸ್. ಚೀಟಿ ಹೆಸರಲ್ಲಿ ಪಂಗನಾಮ, ಕಾಸು ಕೇಳಿದ್ದಕ್ಕೆ ಪೊರಕೆ ಏಟು. ದ್ವಾರಕೀಶ್ ಕನ್ನಡ ಸಿನಿಮಾ ರಂಗದ ದಿಗ್ಗಜ ನಟ. ಬಣ್ಣದ ಲೋಕದಲ್ಲಿ ಪ್ರಚಂಡ ಕುಳ್ಳನಾಗಿ ಮೆರೆದಾಡಿದ ಹಾಸ್ಯ ಕಲಾವಿದ. ದಶಕಗಳ ಕಾಲ ಕನ್ನಡಿಗರನ್ನ ರಂಜಿಸಿದ್ದ ದ್ವಾರಕೀಶ್ ಸ್ಯಾಂಡಲ್ವುಡ್ ಪಾಲಿಗೆ ಎಂದೆಂದಿಗೂ ಚಿರಸ್ಥಾಯಿ. ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲದಿದ್ರೂ ಅವರ ಸಿನಿಮಾಗಳ ಮೂಲಕ ಜೀವಂತವಾಗಿದ್ದಾರೆ. ನಾಯಕ ನಟನಾಗಿ, ಹಾಸ್ಯ ಕಲಾವಿದನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಕೊನೆಗೆ ಪೋಷಕ ಪಾತ್ರದಲ್ಲೂ ಮಿಂಚು ಹರಿಸಿದವರು ದ್ವಾರಕೀಶ್. ತಮ್ಮ ಜೀವನದುದ್ದಕ್ಕೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಬದುಕಿದವರು ಇವರು. ಆದ್ರೀಗ ಇವರ ಮನೆ ವಿಷಯವೇ ಬೀದಿಗೆ ಬಂದು ನಿಂತಿದೆ. ಇವರ ಸೊಸೆ ಮಾಡಿದ ಕೆಲಸಕ್ಕೆ ಹತ್ತಾರು ಮಂದಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚೀಟಿ ವ್ಯವಹಾರದ ಹೆಸರಲ್ಲಿ ಲಕ್ಷ ಲಕ್ಷ ಹಣ ದೋಚ್ಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ದ್ವಾರಕೀಶ್ ಅವ್ರ ಸೊಸೆ ಅಂತ ಹೇಳ್ಕೊಂಡು ಬಂದು ಸುಮಾರು ಜನಕ್ಕೆ ಚೀಟಿಂಗ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ, ಅವ್ರನ್ನೆಲ್ಲ ಮನೆಗೆ ಕರೆಯೋದು, ಅರ್ಶಿನ ಕುಂಕುಮ ಕೊಡೋದು, ಸೀರೆ ಕೊಡೋದು, ಅವ್ರಿಗೆ ಏನು ಬೇಕು ಮರಳು ಮಾಡೋದು, ಮಾತುಗಳಾಡೋದು, ನಾವು ಮಾಲ್ ಮಾಡೋಣ, ದೊಡ್ಡ ಮಾಲ್ ಮಾಡೋಣ, 10 ಲಕ್ಷ ಕೊಡಿ, 5 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಹೇಳಿ ಒಂದು 4-5 ಕೋಟಿ ಚೀಟ್ ಮಾಡಿದ್ದಾರೆ. ಈ ಥರ ಒಂದು 200-300 ಜನಕ್ಕೆ ಮಾಡಿರ್ಬೋದು ಸರ್. ಇನ್ನೂ ಬರ್ತಾರೆ. ಈಗ ಮಾಡಿರೋದಕ್ಕೆ ಪ್ರೂಫ್ ಇದೆ, ಎಲ್ಲರ ಹತ್ರನೂ ಪ್ರೂಫ್ ಇದೆ. ದಿವಂಗತ ದ್ವಾರಕೀಶ್ ಅವರಿಗೆ ಇಬ್ಬರು ಹೆಂಡತಿರು. ಅದರಲ್ಲಿ 2ನೇ ಪತ್ನಿ ಶೈಲಜಾ ಅವರ ಸೊಸೆಯೇ ಈ ವರ್ಷ ರೈ. ಒಂದು ಒಳ್ಳೆ ಕುಟುಂಬಕ್ಕೆ ಬಂದ ಹೆಣ್ಮಗಳ ಮೇಲೆಯೇ ಈಗ ಗಂಭೀರ ಆರೋಪ ಕೇಳಿ ಬರ್ತಿದೆ. ವರ್ಷ ರೈ ತಮ್ಮ ತಾಯಿ ಹಾಗೂ ಇನ್ನೊಂದಿಷ್ಟು ಜನರ ಜೊತೆ ಸೇರ್ಕೊಂಡು ಚೀಟಿ ವ್ಯವಹಾರಕ್ಕೆ ಕೈ ಹಾಕಿದ್ರಂತೆ. ಹೀಗಾಗಿ ಅಕ್ಕಪಕ್ಕದ ಒಂದಿಷ್ಟು ಹೆಣ್ಮಕ್ಕಳ ಮನವೊಲಿಸೋ ಕೆಲಸ ಮಾಡಿದ್ದಾರೆ. ಮೊದಲಿಗೆ ತಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆ ಅಂತ ಕರೆಸಿ ಸೀರೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ರಂತೆ. ಈ ಮೂಲಕ ಜನರ ಮನಸ್ಸು ಗೆಲ್ಲೋ ಕೆಲಸ ಮಾಡಿದ್ರು. ಆಮೇಲೆ ಚೀಟಿ ಕತೆ ಹೇಳಿ ಲಕ್ಷ ಲಕ್ಷ ಹಣ ಪಡೆದಿದ್ರಂತೆ. ಕೆಲವರು ತಮ್ಮ ಬಂಗಾರವನ್ನೇ ತಂದು ಇವರ ಕೈಗಿಟ್ಟಿದ್ರಂತೆ. ಅವರಲ್ಲಿ ಈ ರಮಣ ರೆಡ್ಡಿ ಅನ್ನೋರು ಕೂಡ ಒಬ್ರು. 5-6 ತಿಂಗಳಿಂದ 5 ಲಕ್ಷ ಕೊಟ್ಟಿದ್ರಂತೆ. ಅದನ್ನ ವಾಪಸ್ ಕೊಡಿ ಅಂದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಕಾರಣ ಹೇಳ್ತಿದ್ರು. ಮೊನ್ನೆ ಇವರ ಅಂಗಡಿ ಓಪನ್ ಆಗಿದೆ ಅಂತ ಹೋಗಿ ಕೇಳಿದ್ದಕ್ಕೆ ಪೊರಕೆಯಲ್ಲೇ ಥಳಿಸಿದ್ದಾರೆ. ಅಮ್ಮ, ಮಗಳು, ಮಗ ಮೂವರನ್ನು ಫುಲ್ ವಿಡಿಯೋ ಇದೆ, ರೆಕಾರ್ಡಿಸ್ ಇದೆ. ಆಮೇಲೆ ಗೋಲ್ಡ್ ಬಂದು ಮನೇಲಿ ಇಸ್ಕೊಬಿಟ್ಟಿದ್ದಾರೆ 107 ಗ್ರಾಮ್. ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಕೊಡಲಿಲ್ಲ. ನಾವು ಹೋಗಿ ಕೆಂಗೇರಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವರು ಆಯ್ತು ನೋಡ್ತೀವಿ, FIR ಹಾಕಿದ್ರು. ಚೀಟಿ ಹೆಸರಲ್ಲಿ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಹಣ ವಂಚಿಸಿದ್ದಾರೆ ಅಂತ ಕೆಂಗೇರಿ ಮತ್ತು RR ನಗರ ಠಾಣೆಗಳಲ್ಲಿ FIR ದಾಖಲಿಸಿದ್ದಾರೆ. ಒಟ್ನಲ್ಲಿ ದೊಡ್ಡವರ ಮನೆ ವಿಷಯ ಈಗ ಬೀದಿಗೆ ಬಿದ್ದಿದ್ದು, ಹಿರಿಯ ನಟ ದ್ವಾರಕೀಶ್ ಅವರ ಸೊಸೆಯೇ ಇಂತಹ ಕೆಲಸ ಮಾಡಿದ್ರಾ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.